ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ 5-6 ಜನ ಮಂತ್ರಿಗಳು ಮಾಡೋರು ಇವತ್ತು ಬೆಳಗ್ಗೆನೋ ಕೆಲವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ. ನಾನು ಎಲ್ಲೂ ಕದ್ದೋಗಲ್ಲ. ನಾನು ಸುಳ್ಳು ಹೇಳ್ಕೊಂಡು ಬೇರೆ ಬೇರೆಯವ್ರ ಹೆಸರಿನಿಂದ ನೆರಳು ತಗೊಳ್ಳೋಕ್ಕೂ ಹೋಗಲ್ಲ. ನನ್ನ ವಿಷಯದಲ್ಲಿ ಇವತ್ತು ಬೆಳಗ್ಗೆ ಉಪಮುಖ್ಯಮಂತ್ರಿ ತಮ್ಮನ ಹೇಳಿಕೆ ಕೊಟ್ಟವರಲ್ಲ, ಸರ್ ನಾವು ಸತ್ತರ ಹೆಸರು ತಗೊಂಡಿದ್ದೀವಿ ಅಂತೇಳಿ. ನನಗೆ ಆ ಪ್ರಾಪರ್ಟಿಗೆ ಸಂಬಂಧ ಓನ್ಲಿ ನನ್ನ ಹೆಂಡತಿಯ ತಾಯಿ ವ್ಯವಹಾರ ಅದು ಅಂತಕ್ಕಂಥ ಒಂದು ಸಂಬಂಧ ಇದೆ. ನಾನು ಇಲ್ಲ ಅಂತ ಹೇಳಲ್ಲ, ಇವ್ರ ಥರ ನನಗೇನು ಸಂಬಂಧ ಅಂತಲೂ ಹೇಳಲ್ಲ. ಅಲ್ಲಿ ಅವ್ರ ಸಂಬಂಧ ಇದೆ. ಉತ್ತರ ಅವ್ರ ಕೈಲಿ ಕೊಡೋದು ಬೇರೆ ವಿಷಯ. ನಾನು ಡಿನೋಟಿಫಿಕೇಷನ್ ಮಾಡಿರ್ತಕ್ಕಂಥ ನಾನು ಮಾಡಿದ್ದೀನಿ. ನೆನ್ನೆ ಅವರೇ ದಾಖಲಾತಿ ಬಿಡುಗಡೆ ಮಾಡಿದ್ದಾರೆ. ನಾನೇನೋ ಕೃಷ್ಣ ಬೈರೇಗೌಡ ಫಾರಿನ್ನಲ್ಲೆಲ್ಲ ಓದ್ಕೊಂಡು ಭಾಳ ದೊಡ್ಡ ಮೇಧಾವಿ ಅಂತ ತಿಳ್ಕೊಂಡಿದ್ದೆ. ನಾವು ಅದರಲ್ಲೆಲ್ಲೋ ಹರದನಹಳ್ಳಿಲಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಬಂದಿರೋ ಕನ್ನಡ ಮೀಡಿಯಮಲ್ಲಿ ಈ ಪಾಠ ಹೇಳ್ಸ್ಕೊಂಬಂದವು ನಾವು. ಕೃಷ್ಣ ಬೈರೇಗೌಡರಂಥ ವ್ಯಕ್ತಿ ನೆನ್ನೆ ದಿನ 4-5 ಜನ ಮಂತ್ರಿಗಳು ಕೂರಿಸ್ಕೊಂಡು ಈ ಹೇಳಿಕೆ ಕೊಡಿಸೋರಲ್ಲ. 2015ರಲ್ಲಿ ಜಯಕುಮಾರ್ ಪಾಟೀಲ್ ಅಂತಕ್ಕಂಥವ್ರ ಮುಖಾಂತರ ಇದೇ ಸಿದ್ದರಾಮಯ್ಯನ ಪಟಾಲಂಗಳು ನನ್ನ ವಿರುದ್ಧ ಕೇಸ್ ಹಾಕ್ಸಿದ್ದು. ಅದರಲ್ಲಿ A1 ಯಡಿಯೂರಪ್ಪನವ್ರನ್ನ ಮಾಡಿದ್ದಾರೆ, A2 ನನ್ನ ಮಾಡಿದ್ದಾರೆ. ಇದು ನಾನೇನೋ ಅಧಿಕಾರ ಬಿಡೋ ದಿನ ಅಂತ ಹೇಳಿದ್ದಾರಲ್ವೇ, ಇದೆಲ್ಲಪ್ಪ ಇದು ಕೊಟ್ಟಿದೆ ಪ್ಯಾಡು ಇದು. ಆಮೇಲೆ ಇದೊಂದು ಮಜಾ ಇದೆ, ನಿಮಗೆಲ್ಲ ಸಿಕ್ಕಿರ್ಬೇಕೇನೋ ಇದು. ಕೃಷ್ಣ ಬೈರೇಗೌಡರಿಗೆ ನಾನು ಹೆಬ್ಬೆಟ್ಟು ಅಂತ ಗೊತ್ತಿರಲಿಲ್ಲ. ಕೃಷ್ಣ ಬೈರೇಗೌಡರನ್ನ ಪಾಪ ಫಾರಿನ್ ರಿಟರ್ನ್ ಅಂತ ತಿಳ್ಕೊಂಡಿದ್ದೆ. ಇದೇನಿದು? BSY ಮತ್ತು HDK ಜಂಟಿ ಡಿನೋಟಿಫಿಕೇಷನ್ ಹಗರಣ, ಲೋಕಾಯುಕ್ತ ಸಂಸ್ಥೆ ವಿಳಂಬದ ಕುರಿತು ಟಿಪ್ಪಣಿ. ಯಾರು ಟಿಪ್ಪಣಿ ಬರ್ಕೊಟ್ಟಾರೆ ಇವರಿಗೆ? ಈ 4 ಜನ ನನ್ನ ಮಂತ್ರಿಗಳಿಗೆ ಇದನ್ನು. ದಿಸ್ ನೋಟ್ ಕಂಟೈನ್ಸ್ 3 ಥಿಂಗ್ಸ್. ಹೂ ಕ್ಯಾನ್ ಅಡ್ರೆಸ್ ವಾಟ್, ದ ಕ್ರೊನಾಲಜಿ ಆಫ್ ದ ಸ್ಕ್ಯಾಮ್, ಸ್ಪೆಸಿಫಿಕ್ ಇಶ್ಯೂಸ್, ಕ್ವಶನ್ ದಟ್ ಕ್ಯಾನ್ ಬಿ ರೈಸ್ಡ್. ನಿಮ್ಗಳ ಮುಂದೆ ಇದು ಯಾರು ಬರ್ಕೊಟ್ಟವ್ರು ಇವರಿಗೆ? ಕೃಷ್ಣ ಬೈರೇಗೌಡಂಗೆ ಇದೆಲ್ಲ ಇದೆ. ಇದನ್ನು ಅವರೆಲ್ಲ ಟಿಪ್ಪಣಿ ಇದು ಇಟ್ಕೊಂಡು ನೆನ್ನೆ ಪ್ರೆಸ್ ಮೀಟ್ ಯಾವನೋ ಬರ್ಕೊಟ್ಟವನೇ ಅದು ಇಟ್ಕೊಂಡು ನೆನ್ನೆ ನೀವು ಪ್ರೆಸ್ ಮುಂದೆ ಏನೋ ಭಾಳ ದೊಡ್ಡ ಕುಮಾರಸ್ವಾಮಿದು ಏನೋ ಒಂದು ದೊಡ್ಡ ಪ್ರಕರಣ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿ ತಂದವ್ರೆ. ನಾನು ನೋಡ್ತಾ ಇದ್ದೀನಿ 3 ತಿಂಗಳಿಂದ ಶತಾಯಗತಾಯ ಒದ್ದಾಡ್ತಾವ್ರೆ, ಏನಾದರೂ ಮಾಡಬೇಕು ಅಂತ. 15ರಲ್ಲಿ ಈ ಕೇಸನ್ನು ಹಾಕಿರ್ತಕ್ಕಂಥದ್ದಲ್ವಾ. 15ರಲ್ಲಿ ಲೋಕಾಯುಕ್ತ ಕೇಸ್ ಹಾಕ್ಕೊಂಡ್ರು. 15ರಿಂದ 17ರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಏನು ಕಡ್ಕೊಂಡು ಕೂತಿದ್ರು? 4 ವರ್ಷ ತನಿಖೆ ಮಾಡಿದೆ, ತನಿಖೆಯೆಲ್ಲ ಆಗಿದೆ. ಇದರಲ್ಲಿ ಯಾರ್ಯಾರು ಏನೇನು ಪಾತ್ರ ಕಳೆದ 6 ತಿಂಗಳಿಂದ ಏನೇನು ನಡೆಸ್ಕೊಂಬಂದರು. ನಾವು ಯಾವಾಗ ನಿಮ್ಮ CSR ಫಂಡು ನಿಮ್ಮ ಇವೆಲ್ಲ ಶುರು ಮಾಡಿದ್ವಲ್ಲ, ಇವ್ರದ್ದು ಟ್ರಾನ್ಸ್ಫರ್ಗಳದು, ಕುಮಾರಸ್ವಾಮಿನ ಯಾವ ರೀತಿ ಹಿಡಿಬೇಕು ಅಂತ ಹೇಳಿ ಪಾಪ ಎಷ್ಟೆಷ್ಟು ಮೀಟಿಂಗ್ ಮಾಡಿದ್ದೀರಿ. ಅವನು ಯಾವನ ಸುಬ್ರಹ್ಮಣ್ಯೇಶ್ವರ ರಾವ್ ಅಲ್ವೇ, ಹೆಸರನ್ನೇ ಹೇಳ್ತೀನಿ. ನಮ್ಮ ರಾಮನಗರದಲ್ಲಿ 25 ಕೋಟಿ ದರೋಡೆ ಆಗಿದ್ದು ಇವತ್ತಿನವರೆಗೂ ₹1 ವಾಪಸ್ ತರಲಿಲ್ಲ. ಆ ನಗರಾಭಿವೃದ್ಧಿ ನಮ್ಮ ಇದರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ್ದು 25 ಕೋಟಿ ಲೂಟಿಯಾಗಿ ಇವತ್ತಿನವರೆಗೂ ದುಡ್ಡು ಬರಲಿಲ್ಲ. CBI ತನಿಖೆಗೂ ಕೊಟ್ಟಿದ್ದರು. ಅದ್ರ ಬಗ್ಗೆ ನಾನು ಅಟ್ಯಾಕ್ ಮಾಡಿ CBI ತನಿಖೆನೆಲ್ಲೂ ಮುಚ್ಚಾಕೊಂಡ್ರು. ಅದರ ಮೇಲೆ ಅವ್ರನ್ನ CBIಯಿಂದ ಓಡಿಸಿದ್ರು. ಈಗ ಇವರು ಅದ್ಯಾವುದೋ ಒಂದಿಬ್ಬರು ಅಧಿಕಾರಿ ಇಟ್ಕೊಂಡ್ಬಿಟ್ಟು ಕುಮಾರಸ್ವಾಮಿನ ಫಿಕ್ಸ್ ಮಾಡಿಬಿಡ್ತೀವಿ ಸರ್, ನಮಗೆ ಕೊಡಿ ಸರ್, ನಮಗೆ ಅದೇ ಅಂಥದ್ದು ಸಾಯಿ ವೆಂಕಟೇಶ್ವರದ್ದು ಒಂದು ಇಟ್ಕೊಂಡು ಓಡಾಡ್ತಾವ್ರಲ್ಲ, ಅದೇ ಥರ ಇದು ಇಟ್ಕೊಂಡವ್ರಲ್ವೇ. ಇದು ನೆನ್ನೆ ಅವರೇ ಬಿಡುಗಡೆ ಮಾಡಿರೋದು ಈ ಡಾಕ್ಯುಮೆಂಟು. ಇದರಲ್ಲಿ ಏನಿದೆಯಣ್ಣ, ಇದರಲ್ಲಿ ಕಡತವನ್ನು ಅವಗಾಯಿಸಲಾಯಿತು. ಒಮ್ಮೆ ಪ್ಯಾರಾ ನಂಬರ್ 10, ಒಮ್ಮೆ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟ ಜಮೀನನ್ನು ವಾಸ್ತವಿಕವಾಗಿ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಅಥವಾ ದಾಖಲೆಗಳಲ್ಲಿ ಮಾತ್ರ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ
ಎಂಬ ಬಗ್ಗೆ ಕೆಳಕಂಡ ನ್ಯಾಯಾಲಯಗಳ ಆದೇಶದಲ್ಲಿ ವಿಶದವಾಗಿ ಚರ್ಚಿಸಲಾಗಿದೆ. ನ್ಯಾಯಾಲಯಗಳ ಆದೇಶದ ಪ್ರತಿಗಳನ್ನು ಕಡತದಲ್ಲಿ ಇರಿಸಲಾಗಿದೆ. 3 ನ್ಯಾಯಾಲಯದ ತೀರ್ಪುಗಳಿದೆ. 1975ರಿಂದಲೂ ನಡೆದಿದೆ ಇದು. ಆಮೇಲೆ ನನ್ನ ಮುಂದೆ ಇದು ಬಂದಾಗ ನಾನು ಫೈಲಲ್ಲಿ ಕಡತದಲ್ಲಿ ಬರೆದಿರೋದು, ಆ ಫೈಲ್ ನಂಬರ್ಗಳ ಇದರಲ್ಲೇ ಬರೆದಿರೋದು ಕಡತದಲ್ಲಿ ಪ್ಯಾರಾದಲ್ಲಿ. ಇದರಂತೆ ನನ್ನ ಮುಂದೆ ಬಂದಾಗ ಬೆಂಗಳೂರು ಉತ್ತರ ತಾಲೂಕು ಕಸಬಾ ಹೋಬಳಿ ಗಂಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 71B, 71C, 71D ಜಮೀನನ್ನು ಪ್ರಾಧಿಕಾರವು ವಾಸ್ತವಿಕವಾಗಿ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಮೇಲಿನ ನ್ಯಾಯಾಲಯಗಳ ಅಭಿಪ್ರಾಯ, ಆದೇಶಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ ಇವರು ಮನವಿದಾರರು ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರಿಬ್ಬರಿಗೂ ನೋಟಿಸ್ ಜಾರಿ ಮಾಡಿ ವಿಚಾರಣೆ ನಡೆಸಿ ಕಾನೂನು ರೀತ್ಯ ಮನವಿಯನ್ನು ಪರಿಗಣಿಸಲು ಅವಕಾಶವಿದ್ದಲ್ಲಿ ಅದರಂತೆ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದೆ. ಏನಿದೆ ಇದರಲ್ಲಿ? ಕುಮಾರಸ್ವಾಮಿ ಸೈನ್ ಹಾಕಿರೋದ್ರಲ್ಲಿ ನಾನು ಡಿನೋಟಿಫಿಕೇಷನ್ ಮಾಡಿದ್ದೀನ ಇಲ್ಲ ಡಿನೋಟಿಫಿಕೇಷನ್ ಮಾಡೋಕ್ಕೆ ವೇದಿಕೆ ಸಿದ್ಧ ಮಾಡಿಟ್ಟಿದ್ನ?